ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 5:45 ಆಗಿರಬೇಕು. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿರುತ್ತೆ ಇವತ್ತಿನ ಸಂಜೆಯ ದಿನ ಅಂತ ನೋಡೋಣ. ನೋಡಿ, ಇಲ್ಲಿ ಎಷ್ಟು ಎಲೆ ಉದುರಿದೆ. ಕಸ ಹೊಡೆದ್ಬಿಟ್ಟು ಊರಕ್ಕೆ ಹೋಗಿ ಬರತ್ತಿ. ಮತ್ತು ನೋಡಿ ಎಷ್ಟು ಎಲೆಗಳು ಉದುರಿದ್ದಾವೆ. ಮನೆ ಮುಂದೆ ಗಿಡಗಳಿದ್ರೇ ಇಷ್ಟು ನೋಡಿ. ಇಲ್ಲ ಇವಾಗೆಲ್ಲ ವಸಂತ ಕಾಲಕ್ಕೆಲ್ಲ ಹೊಸ್ದಾಗಿ ಚಿಗುರು ಬರಬೇಕಲ್ಲ, ಎಲ್ಲ ಎಲೆ ಒಣಗ್ತಾ ಇದ್ದಾವೆ. ಬೇವಿನ ಮರ ಒಂದು 2-3 ಇದ್ದಾವೆ ಇಲ್ಲಿ. ಅದ್ರದ್ದು ಮತ್ತು ಹುಣಸೆ ಮರದ ಅಷ್ಟು ಬರಲ್ಲ. ಪಕ್ಷಿ ಏನಾದರೂ ಕುತ್ಕೊಂಡು ಅವು ಇದು ಮಾಡಿದ್ರೆ ಮಾತ್ರ ಉದುರುತ್ತಾ ಇರುತ್ತೆ. ಬೇವಿನ ಮರದ ಎಲೆ ಅಂತ ಒಣಗಿ ಉದುರುತ್ತಾನೆ ಐತೆ ನೋಡಿ. ಯಾರಾದರೂ ನೋಡಿದ್ರೆ ಕಸ ಹೊಡೆದಿದ್ದೋ ಇಲ್ಲೋ ಅನ್ಬೇಕು, ಹಂಗೆ ಎಲೆ ಬಿದ್ದಿರುತ್ತೆ. ಈಗ ನಾನು ಮೇಕೆಗೆ ಕಾಳಾಕನ ಅಂತ ಹೋಗ್ತಾಯಿದ್ದೀನಿ. ಅದು ಅಲ್ಲೇ ಟೈಮ್ ಅಲ್ವಾ, ಹೋಗು ಹಸಿ ಟೈಮಿಗೆ ಕೊಟ್ಟರೆ ಅಲ್ವಾ ಅದು ಕೂಡ ಮೇ ಅಂತ ಇತ್ತು. ಅದಕ್ಕೆ ಕಾಳಾಕನ ಅಂದ್ಬಿಟ್ಟು ಈಗ ಕಾಳು ತಗೊಂಡು ಹೋಗ್ತಾಯಿದ್ದೆ ಅದಕ್ಕೆ ಹಾಕೋಕ್ಕೆ. ನೋಡಿ, ಎಷ್ಟು ನೆಲದಲ್ಲಿ ನೋಡ್ತಿರ್ಬೋದು, ಎಷ್ಟು ಎಲೆ ಬೇವಿನ ಎಲೆನೇ ತುಂಬಿದೆ. ಮರಗಳೆಲ್ಲ ಅಷ್ಟು ಇವಾಗೆಲ್ಲ ಒಣಗ್ತಾ ಇರುತ್ತೆ. ವಸಂತ ಕಾಲಕ್ಕೆ ಮತ್ತೆ ಹೊಸ ಚಿಗುರು ಬರಬೇಕಲ್ಲ, ಅದಕ್ಕೆ ನೋಡಿ. ಇಲ್ಲಿ ಇದ್ರೊಳಗೂ ಒಂದು ಪಟ್ಲಿ ಇದೆ, ಕಾಳಿ ಗಾಯಿಸೋದು. ಅದ್ರ ಹತ್ರ ನಾವೆಲ್ಲ ಹೋಗಲ್ಲ, ಅದು ಗುದ್ದಕ್ಕೆ ಬರುತ್ತೆ. ನನ್ನ ತಮ್ಮ ಮಾತ್ರ ಅದನ್ನ. ಕರೆಂಟ್ ಹೋಗಿದೆ. ಕರೆಂಟ್ ಹೋದಂಥ ಮನೆ ಫುಲ್ ಕತ್ಲು ಗಾಯ್ಸ್. ನೋಡಿ, ಹೊರಗೆ ಇಷ್ಟು ಬೆಳಕಿದೆ, ನಮ್ಮ ಮನೇಲಿ ಇಷ್ಟು ಕತ್ಲು. ಅದಕ್ಕೆ ಇಲ್ಲೇ ಸ್ವಲ್ಪ ಓಪನ್ ಮಾಡಿದೆ. ಸಾಂಬಾರು ಇದೆ, ಅನ್ನ ಇದೆ. ಮಧ್ಯಾಹ್ನ ಅನ್ನ ಮಾಡಿದ್ದೆ, ಹೊಲದಲ್ಲಿ ಬಂದು ಮಧ್ಯಾಹ್ನ ಅನ್ನ ಮಾಡಿದ್ದೆ. ಸ್ವಲ್ಪ ಮೊಸರು ಇದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಅದು ಸಮೇತ ಇದೆ. ಚಪಾತಿ ಉಜ್ಜಬೇಕು ನೈಟ್ಗೆ. ಪಾತ್ರೆಗಳು ಎಲ್ಲ ಆಲ್ರೆಡಿ ತೊಳೆದಿದೆ, ಕಾಣಿಸ್ತಾ ಇಲ್ಲ. ಕರೆಂಟ್ ಇಲ್ಲ. ಕರೆಂಟ್ ಬಂದರೆ ನಮ್ಮ ಮನೆ ಒಳಗೆ ಬೆಳಕು. ಹೊರಗಡೆ ಇನ್ನು ಎಷ್ಟು ಲೈಟ್ ಇದೆ ಅಂತ ಬನ್ನಿ ತೋರಿಸ್ತೀನಿ. ಬೇಕಿದೆ ಅಂತ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಗೈಸ್. ಏನೇನು ಮಾಡಬೇಕು ಅಂದರೆ ಸದ್ಯ ಎಲ್ಲ ಅನ್ನ ಇದೆ, ಸಾಂಬಾರು ಇದೆ, ಎಲ್ಲ ಇದೆ. ಕರೆಂಟ್ ಬಂದಮೇಲೆ ನಿಧಾನಕ್ಕೆ ಚಪಾತಿನ ಮಾಡ್ಕೊತೀನಿ. ನಮ್ಮ ಮನೇಲಿ ಹೆಂಗಿದ್ರು ಲೇಟಾಗಿ ಊಟ ಮಾಡೋದು. ನನ್ನ ಮಗ ಹೊಟ್ಟೆ ಹಸಿಯುತ್ತೆ ಅಂದರೆ ಬೆಳಗ್ಗೆ ಚಪಾತಿ ಇದ್ದಾವೆ ಕೊಡ್ತೀನಿ. ಅಷ್ಟೊತ್ತಿಗೆ ಬಂದರೆ ಬಿಸಿವೆ ಹಾಕ್ಕೊಡ್ತೀನಿ. ಇನ್ನೂ ಒಂದು ಹೋಮ್ವರ್ಕ್ ಮಾಡಿಸ್ಬೇಕು. ಮತ್ತು ಗಾಯ್ಸ್, ಇನ್ವಿಟೇಷನ್ ಕಾರ್ಡ್ ಬಂದಿದೆ ನಮ್ಮ ಮನೆಗೆ. ಯಾವ ಇನ್ವಿಟೇಷನ್ ಕಾರ್ಡು ಏನು ಈ ವಿಡಿಯೋದಲ್ಲಿ ನೋಡೋಣ. ಕರೆಂಟು ಕೊನೆಗೂ ಬರಲೇ ಇಲ್ಲ ಗಾಯ್ಸ್. ಈಗ ತಾನೇ ಪೂಜೆ ಮುಗಿಸ್ದೆ. ಕರೆಂಟು ನೆನ್ನೆನೂ ತೆಗ್ದಿದ್ರು, ಇವತ್ತು ತೆಗ್ದಿದ್ದಾರೆ. ಏನೋ ಕರೆಂಟ್ ತೆಗಿತಿದ್ದಾರೋ ಗೊತ್ತಾಗ್ತಿಲ್ಲ. ಎಷ್ಟೊತ್ತಿಗೆ ಕೊಡ್ತಾರೋ ಏನೋ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಚಪಾತಿ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಟೈಮು ಅಲ್ಲೇ 6:45 ಆಗ್ತಾ ಬಂತು. ಇನ್ನೂ ಕರೆಂಟ್ ಕೊಟ್ಟಿಲ್ಲ. ಇವಾಗ ನಾನು ಚಪಾತಿ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕೆ ಈ ಮೊಬೈಲಲ್ಲೇ ಟಾರ್ಚ್ ಆನ್ ಮಾಡ್ಕೋಬೇಕು. ನೋಡ್ತೀನಿ ಏನು ಮಾಡೋದು ಅಂತ. ಸಿಗೋಣ. ನೋಡಿ, ಇಲ್ಲಿ ಅವ್ರ ಮನೇಲಿ ಕರೆಂಟ್ ಇದೆ. ಯಾಕಿದೆ ಇಲ್ಲಿ ಹಾಕಿಲ್ಲ ಅಂದರೆ ಅದು ಸೋಲಾರ್ ಬಲ್ಬ್. ನಮ್ಮ ಮನೆಯಲ್ಲೂ ತಂದಿರೋ ಸೋಲಾರ್ ಬಲ್ಬೇ, ಬಟ್ ಅದೇನಕ್ಕೋ ಕರೆಂಟ್ ಅವ್ರೆ ಅದು ಹತ್ಕೊಂತಾನೇ ಇಲ್ಲ. ಹಂಗಾಗಿದೆ. ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಕೆಮ್ಮಾಗಿದೆ ಗಾಯ್ಸ್. ಕೆಮ್ಮು ಎಷ್ಟು ಮಾತ್ರ ನನಗೆ ಟಾನಿಕ್ ತಗೊಂಡ್ರು ಹೋಗ್ತಾ ಇಲ್ಲ. ಏನಾದರೂ ಮನೆ ಮದ್ದಿದ್ರೆ ಕಮೆಂಟ್ನಲ್ಲಿ ಹೇಳಿ ಗಾಯ್ಸ್. ನೈಟ್ ಆಯ್ತು ನಿದ್ದೆನೇ ಮಾಡೋಕ್ಕಾಗಲ್ಲ. ಕೆಮ್ಮು ಫುಲ್ಲು. ಕೆಮ್ಮಿದ್ರೆ ಹೊಟ್ಟೆ ನೋವು ಬರ್ತಾಯಿದೆ, ಅಷ್ಟು ಕೆಮ್ಮು. ಏನಾದರೂ ಮನೆ ಮದ್ದು ಏನಾದರೂ ಕಷಾಯ ಥರ ನಿಮಗೇನಾದ್ರು ಬೇಗ ಕೆಮ್ಮು ಹೋಗೋಂಥದ್ದಿದ್ರೆ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಮಾತಾಡ್ತಾ ಇದ್ರೇ ಕೆಮ್ಮು ಬರ್ತಾ ಇರುತ್ತೆ. ಮಾತಾಡೋಕ್ಕೇ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಈ ವೆದರ್ಗೂ ಏನೂ ಗೊತ್ತಾಗ್ತಿಲ್ಲ. ಏನು ಮಾಡೋದು, ಸುಮ್ಮನೆ ಕೂತ್ಕೋಬೇಕು ಗೈಸ್ ಇವಾಗ ಕರೆಂಟ್ ಬರೋವರೆಗೂ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನೋಡ್ತೀನಿ ಗೈಸ್. ದೇವಸ್ಥಾನದ ಹತ್ರನೂ ಕತ್ಲಿರುತ್ತೆ, ಅಲ್ಲೇ ವೀಡಿಯೋ ಮಾಡೋಕ್ಕಾಗಲ್ಲ.
ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ನಾನು ನಮಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬಂದು ಕರೆಂಟ್ ಬರಲಿ, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬರ್ತಾಯಿದ್ವಿ. ಕರೆಂಟ್ ಬಂದು ನಾನು ನನ್ನ ಮಗ ಹೋಗ್ತಾ ಇದ್ವಿ. ಚೆನ್ನಾಗಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವೆ. ಅಡಿಗೆದು ಇಲ್ಲ ಗೈಸ್, ಏನಾದ್ರು ಬರೀ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಆಟ ಆಡ್ಕೊಂಡು ಹೋಗೋದೇ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾರೆ. ನೋಡಿ ಇಲ್ಲೂ ಒಂದು ಕೂಡ ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆಗೆ ಹೋಗೋ ದಾರಿಲಿದೆ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಇದು ಕರಿಯಮ್ಮ ದೇವಸ್ಥಾನ. ಇನ್ನೂ ಪೂಜೆ ಆಗಿರಲಿಲ್ಲ, ಕೂತ್ಕೊಂಡಿದ್ದು. ಇನ್ನು ಒಳಗಡೆ ಪೂಜೆ ರೆಡಿ ಮಾಡ್ತಾಯಿದ್ರು. ಆಗಲೇ ತೋರಿಸ್ತೀನಿ ದೇವಸ್ಥಾನ. ಅದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆ ದೇವಸ್ಥಾನದ ಹತ್ರ, ಅದು ನಮ್ಮನೆ ರೋಡಲ್ಲಿರೋದು, ಅಲ್ಲೂ ಕೈ ಮುಗಿಬಿಟ್ಟು ಹೋಗ್ತೀವಿ. ಎಲ್ಲ ಬಂದು ಕೂತ್ಕೊಂಡಿದ್ರು, ವೆಯ್ಟ್ ಮಾಡ್ತಾಯಿದ್ರು ಪೂಜೆಗೆ. ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಮಂಗಳವಾರ ಅಲ್ವಾ, ಮಂಗಳವಾರ ಇದು. ಎಲ್ಲರೂ ಊರಲ್ಲಿರೋರೆಲ್ಲ ಬರ್ತಾರೆ ದೇವಸ್ಥಾನಕ್ಕೆ. ಇದು ನಮ್ಮೂರಿನ ಗ್ರಾಮ ದೇವತೆ ಕರಿಯಮ್ಮ ದೇವಿ ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಪೂಜೆ ರೆಡಿ ಮಾಡ್ತಾಯಿದ್ರಲ್ವ, ಅದಕ್ಕೆ ಒಬ್ಬೊಬ್ಬರೇ ಬರ್ತಾಯಿದ್ರು ಪೂಜೆಗೆ. ಇದು ಮಂಗಳವಾರ, ಶುಕ್ರವಾರನೂ ಪೂಜೆ ಆಗುತ್ತೆ, ಬಟ್ ಶುಕ್ರವಾರ ಅಷ್ಟು ಜನ ಬರೋಲ್ಲ. ಮಂಗಳವಾರ ದಿನ ಮಾತ್ರ ಎಲ್ಲರೂ ಬರ್ತಾರೆ ದೇವರಿಗೆ. ನೋಡಿ ತೋರಿಸ್ತೀನಿ ಈಗ, ಕರಿಯಮ್ಮ ದೇವಿ. ಎಲ್ಲರೂ ಅಲ್ಲಿದ್ದಾನೆ, ಕೈ ಮುಗಿರಿ, ದೇವರೆಲ್ಲರಿಗೂ ಆಯಸ್ಸು ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ನೋಡಿ ಇದು ಲಕ್ಕಮ್ಮ ದೇವಸ್ಥಾನ ಮತ್ತು ಹನುಮಂತರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮನೆಗೆಲ್ಲ ತೀರ್ಥಾಕಿ ನೋಡಿ, ಕಿವಿ ಕಡಿತೈತೆ ಅಂತ ಎಲ್ಲ ಆಡ್ಸ್ಕೊಂಡು ನಿಂತವ್ ನೀವು. ಇವಾಗ ನಾನು ಎಲ್ಲರೂ ಚಪಾತಿ ಇಟ್ಟು ಕಲಿಸಿದ್ನಲ್ವ, ಇದೇ ಚಪಾತಿ ಮಾಡಬೇಕು. ನಾಳೆ ಹೊಟ್ಟೆ ಎಸ್ತೈತೆ ಅಂತ ಹೇಳ್ತಿದ್ದಾನೆ. ಕೈಯೆಲ್ಲ ಇಡಬಾರ್ದು, ತೆಗಿ. ಮತ್ತು ನಮ್ಮಮ್ಮ ರಾಗಿ ಜಿನ್ ಹಾಕಿಸ್ಕೊಂಡಿದ್ರು, ಇದನ್ನು ಹಿಟ್ಟು ಕೊಟ್ಟೈತೆ, ಅದು ಗೋಧಿ ಹಿಟ್ಟು ಎತ್ತಿಡಬೇಕು. ಆಮೇಲೆ ಮತ್ತೆ ವಡೆ ಮಾಡಿತ್ತು ನಮ್ಮಮ್ಮ ವಡೆ ಮಾಡಿತ್ತು ಅಂತ ವಡೆನ ಕಳಿಸಿತ್ತು. ಈಗ ಚಪಾತಿ ಲಟ್ಟಿಸಿ ಬೇಯಿಸ್ಬಿಟ್ರೆ ಕೆಲಸ ಆದಂಗೆ. ಅವನಿಗೆ ಮತ್ತೆ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಗೋ ಬುಕ್ ತಗ, ಓದ್ಕೋ. ಹೋಮ್ವರ್ಕ್ ಇಲ್ಲ ಅಂದರೆ ಬುಕ್ ತಗೊಂಡು, ಇಂಗ್ಲೀಷ್ ಇಲ್ಲ ಕನ್ನಡ ಓದ್ಕೋ ಬುಕ್ ತಗೊಂಡು. ಹೋಗು ಬೇಗ, ಅಷ್ಟೊತ್ತಿಗೆ ಅಡುಗೆ ಆಗುತ್ತಾ, ಊಟ ಮಾಡಿ ಬಂದೆ, ಸರಿನಾ? ಅವನು ಓದ್ಕೊಳಕ್ಕಂತ ಹೋದ. ನಾನೀಗ ಚಪಾತಿ ಉಜ್ಕೊಳ್ಳೋಣ ಅಂತ ಬಂದೆ. ನಾನು ಈ ಥರ ಒಂದು ಕವರ್ ಹಾಕ್ಕೊಂಡಿನಿ ಚಪಾತಿ ಉಜ್ಜಬೇಕಾರೆ, ಯಾಕಂದರೆ ಹಿಟ್ಟು ಏನಾದ್ರು ಬಿಟ್ಟರೆ ಕೆಳಗಡೆ ನೆಲದಲ್ಲಿ ಬೀಳಲ್ಲ, ಅದ್ರ ಮೇಲೆ ಬೀಳುತ್ತೆ. ಆಮೇಲೆ ಈಜಿಯಾಗಿ ಹೊರಗಡೆ ಹಾಕ್ಬೋದು ಅಂತ. ನೆಲದಲ್ಲಿ ಬಿದ್ದರೆ ಹಿಟ್ಟಿಟ್ಟು ನೆಲಕ್ಕೆ ಹಂಗೆ ಎಂಟ್ಕೊಳುತ್ತೆ, ಕಸ ಹೊಡ್ಕೊಂಡ್ರು. ಅದಕ್ಕೆ ನಾನು ಈ ಥರ ಮಾಡ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಅದನ್ನು ನಾದ್ಕೊತಾ ಇದ್ದೀನಿ. ಬೆಳಗ್ಗೆ ಇಟ್ಟಿಸಿದ್ದೆ ಸ್ವಲ್ಪ ಚಪಾತಿ ಮಾಡಿ, ಮತ್ತೆ ನೈಟ್ ಮಾಡೋಣ ಅಂದ್ಬಿಟ್ಟು ಇಟ್ಟಿರಿಸಿದ್ದೆ. ನೋಡಿ ಅವನು ಬರ್ತಾಯಿದ್ದ, ಇದೇನು ಹೇಳ್ಕೊಡಮ್ಮ, ಇದೇನು ಹೇಳಮ್ಮ ಪದ ಅಂತ ಕೇಳಕ್ಕೆ ಬರ್ತಾಯಿದ್ದ. ನಾನು ಇಲ್ಲೇ ಹೇಳ್ಕೊಡ್ತೀನಿ ಅಂತ ಇದ್ದೆ. ಅವನು ಕೂತ್ಕೊಂಡು ಓದ್ಕೊತಾ ಇದ್ದ. ಪರವಾಗಿಲ್ಲ ಅನಿಸುತ್ತೆ, ನನ್ನ ಮಗ 1ನೇ ಕ್ಲಾಸ್ಗೆ ಇಷ್ಟು ಓದ್ತಾ ಇರೋದು. ನಾವು ಇಷ್ಟು ಓದ್ತಿದ್ವಿ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಕೂಡ LKG ಕಾನ್ವೆಂಟೆಲ್ಲ ಹೋಗಿ ಬಂದ್ವಿ ಗಾಯ್ಸ್. ನೋಡಿ ಓದ್ತಾ ಇದ್ದಾನೆ, ಅವನೇ ವೀಡಿಯೋ ಮಾಡ್ತಿದ್ದನು ಅವನು. ನಾನು ಓದ್ಕೊಳೋದು ವೀಡಿಯೋ ಮಾಡ್ತೀನಿ ಅಂತ ಮಾಡ್ಕೊತಾ ಇದ್ದ ವೀಡಿಯೋನ. ಅವನೇ ಪದಗಳೆಲ್ಲ ಕೂಡಿಸಿ ಓದ್ತಾ ಇದ್ದ. ನಮ್ಮೂರಲ್ಲೇ ಇತ್ತು, ನಾವು ಹೋಗ್ಬೇಕಾರೆ. ಇವಾಗ ಕಾನ್ವೆಂಟೇ ಇಲ್ಲ ಇಲ್ಲಿ. ಆ್ಯಕ್ಚುಲಿ ನಮಗೆ ಅನಿಸುತ್ತೆ ಕಾನ್ವೆಂಟ್ ಲಾಸ್ಟ್ ಇಲ್ಲಿ. ಮತ್ತು ಕಾನ್ವೆಂಟು ಬೇರೆಯವ್ರು ಬಂದು ಮಾಡೋರು, 1 ವರ್ಷ 2 ವರ್ಷ ಮಾಡೋರು ಮತ್ತೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು, ಹಂಗೆ ಆಯಿತು. ನಾವು ಅದಕ್ಕೆ ಇವಾಗ ಕಾನ್ವೆಂಟಿಗೆ ಅಲ್ಲಿ ಸಾಣಿಕೆರೆ ವೇದ ಸ್ಕೂಲಿಗೆ ಸೇರಿಸಿದ್ದೀವಿ. ಈಗ ನೋಡಿ ಚಪಾತಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಅವನು ಹೊಟ್ಟೆ ಹಸಿತೈತೆ, ಹೊಟ್ಟೆ ಓದ್ತಾನೆ, ನಂಗೆ ಹೊಟ್ಟೆ ಹಸಿತೈತೆ ಅಂತ ಹೇಳ್ತಿದ್ದ. ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಚಪಾತಿ ತಿನ್ನಬೇಕು ಅಂತ ಅವನು ಇದು ಮಾಡ್ತಿದ್ದ. ನೋಡಿ ನಾನು ಈ ಥರ ಪ್ಲೇಟು ಒಂದು ಉಲ್ಟಾಕ್ಬಿಟ್ಟು ಅದ್ರ ಮೇಲೆ ಚಪಾತಿ ಲಟ್ಟಿಸ್ತಾವ ಹಂಗೆ ಹಾಕ್ಕೊತೀನಿ. ಈ ಥರ ಹಾಕೊಂಡೆ ನೋಡಿ. ಇವಾಗ ಚಪಾತಿ ಬೇಯಿಸೋಣ ಅಂತ ಇಡ್ತಾಯಿದ್ದೀನಿ. ಆದರೂ ಅವನು ಬಂದುಬಿಟ್ಟು ಆಗಲೆಲ್ಲ ಆಯ್ತಾ ಊಟ ಹಾಕ್ಕೊಡಮ್ಮ ಅಂತ ಕೇಳ್ತಾ ಇದ್ದ. ನಮ್ಮ ಮನೆಯವರು ಅಲ್ಲಿ ಬಸ್ ಸ್ಟಾಪಲ್ಲಿ ಬಂದಿದ್ರು. ಇವಾಗ ಮನೆ ಹತ್ರ ತಗೊಂಬರ್ತೀನಿ ಅಂತ ಅವ್ರು ಹೋದರು. ನಾನಿಲ್ಲಿ ಚಪಾತಿ ಅವನಿಗೆ ಊಟ ಹಾಕ್ಕೊಡೋಣ ಅಂದ್ಬಿಟ್ಟು ಚಪಾತಿ ಬೇಯಿಸ್ತಾ ಇದ್ದೆ. ಅವ್ರು ಬಂದಮೇಲೆ ನಾವು ಕೂಡ ಊಟ ಮಾಡಬೇಕು. ಅವರು ಕೂಲರ್ನ ಕರ್ಕೊಂಬರೋಕೆ ಹೋಗ್ಬೇಕು ಹೊಲಕ್ಕೆ, ಅದಕ್ಕೆ ಬಸ್ ಸ್ಟಾಪಲ್ಲಿ ಐತೆ, ಮನೆ ಹತ್ರ ತಗೊಂಬರ್ತೀನಿ ಗಾಡಿನ ಅಂತ ಹೋದ್ರು ಅವರು.
ಅವನಿಗೇನು ಹೋಮ್ವರ್ಕ್ ಕೊಟ್ಟಿರಲಿಲ್ಲ, ಯಾಕಂದರೆ ಅದು ಫಂಕ್ಷನ್ಗೆ ಅಲ್ವ. ಇವಾಗ ಸ್ವಲ್ಪ ಓದ್ಕೊತಾನೆ ಅಷ್ಟೇ. ಮತ್ತು ನಾಳೆನೂ ಸಮೇತ ಬ್ಯಾಗ್ ಏನು ಹೇಳಿಲ್ಲ, ಬರೀ ಲಂಚ್ ಬ್ಯಾಗ್ ಒಂದು ಹೇಳಿದ್ದಾರೆ ತಗೊಂಡೋಗೋಕ್ಕೆ, ರಿಯಲ್ಸಲ್ಲಿರುತ್ತೆ ಅಂತ ಹೇಳಿಬಿಟ್ಟು. ಅವನಿಗೆ ಅದೇ ಖುಷಿ, ಬ್ಯಾಗ್ ಇಲ್ಲ ಅಂದ್ರೇ ಅವನಿಗೊಂಥರ ಖುಷಿ. ನೋಡಿ ಇಲ್ಲಿ ಲೈಟು ಆ ಪಾತ್ರೆ ಅಡ್ಡ ಇದೆ, ಅದಕ್ಕೆ ಇಲ್ಲಿ ಲೈಟ್ ಬೀಳಲ್ಲ. ನನಗೂ ಅಷ್ಟು ಜಾಸ್ತಿ ಲೈಟ್ ಇದ್ರೆ ಇಷ್ಟ ಆಗೋಲ್ಲ. ಈ ಥರ ಲೈಟ್ ಇದ್ದರೆ ಸಾಕು ನನಗೆ. ಈ ಥರ ನೋಡಿ ಆಯ್ತು. ಇವಾಗೆಲ್ಲ ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೆ ಬೇಯಿಸ್ಬಿಟ್ಟು ಬಿಸಿ ಬಿಸಿವು. ಹೆಂಗೆ ಲೇಟಾಗಿ ತಿಂತಾರೆ ನಮ್ಮ ಮನೆಯವರು ನಾವು ಅಂದ್ಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ. ಅವ್ನು ಮಾತ್ರ ಅವ್ನು ಹೊಟ್ಟೆ ಸಿಗ್ತೇನಲ್ಲ, ಅವನಿಗೆ ಅದಕ್ಕೆ ಇವಾಗ ಹಾಕ್ಕೊಡ್ತಾಯಿದ್ದೀನಿ ಚಪಾತಿ ಮತ್ತು ಪಪ್ಪು ಸಾರು. ಅಂದರೆ ನಮ್ಮ ಸೈಡ್ ಮಸ್ಕಾಯಿ ಅಂತಾರೆ, ಒಂದೊಂದು ಸೈಡ್ ಅದನ್ನು ಪಪ್ಪು ಸಾರು ಅಂತ ಹೇಳ್ತಾರೆ. ಅದನ್ನು ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ಚಟ್ನಿ ಎಲ್ಲಮ್ಮ ಚಟ್ನಿ ಮಾಡಿಲ್ವ ಅಂತ ಕೇಳ್ತಾ ಇದ್ದ. ಅವನಿಗೆ ಎಲ್ಲದಕ್ಕೂ ಚಟ್ನಿ ಬೇಕು. ಚಟ್ನಿ ಚಪಾತಿ ಅಂದರೆ ಅವ್ನಿಗೆ ತುಂಬ ಇಷ್ಟ. ಚಟ್ನಿ ಕೇಳಿ ನಾನಿಲ್ಲ ಚಟ್ನಿ ಮಾಡಿಲ್ಲ, ಸಾಂಬಾರನ್ನೇ ಊಟ ಮಾಡು ಅಂತ ಹೇಳ್ತಿದ್ದೆ. ಅವನು ಚಟ್ನಿ ಮಾಡಬೇಕು ತಾನೇ ನೀನು ಅಂತ ಕೇಳ್ತಾ ಇದ್ದ. ಅವನಿಗೆ ಏನಿಷ್ಟು ಬೇಕು ಅದನ್ನೇ ಹಠ ಹಿಡಿತಾ ಇರ್ತಾನೆ. ನಾನು ಅದಕ್ಕಿಲ್ಲ ಸಾಂಬಾರು ಮಾಡಿದ್ದೀನಿ. ಅವನಿಗೇನೋ ತರಕಾರಿ ತಿನ್ನಲ್ಲ, ಅದಕ್ಕೆ ತರಕಾರಿ ಹಾಕಿರ್ತೀನೇನೋ ಅಂದ್ಬಿಟ್ಟು ಅವ್ನು ಸಾಂಬಾರು ಊಟ ಮಾಡಲ್ಲ. ಅದಕ್ಕಿಲ್ಲ ಇರೋಕ್ಕೆ ತರಕಾರಿ ಇಲ್ಲ, ತಿಳಿ ಸಾರು ಥರ ನಾನು ಆಗ್ಲೇ ಮಗುಗೆ ಊಟ ಇಕ್ಕೊಟ್ಟೆ, ಅವನು ಊಟ ಮಾಡ್ದ. ಮತ್ತು ನಾವು ಸಮೇತ ಊಟ ಮಾಡಿದ್ವಿ. ಅವರೆಲ್ಲ ಬಾಡಿಗೆ ಕಡಲೆ ಕೊಯ್ಯಿ ಈ ಕಡೆ ಹಳ್ಳಿಲಿ ಇವಾಗ ಕಡಲೆ ಸೀಸನ್ನು. ಕೂಲೆನ ಹೊಲದಲ್ಲಿ ಬಿಟ್ಟು ಬಂದಿದ್ರು. ನಮ್ಮ ಸೈಡಲ್ಲೆಲ್ಲ ಇವಾಗ ಸಂಜೆ ಮಧ್ಯಾಹ್ನ 1 ಗಂಟೆ 3 ಗಂಟೆ ಹಿಂಗೆ ಹೋಗ್ತಾರೆ ಹೊಲಕ್ಕೆ ಕಡಲೆ ಕೊಯ್ಯೋಕ್ಕೆ. ಅವರವರು ಗ್ರೂಪ್ ಇಷ್ಟು ಜನ ಅಂತ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತು ನೈಟ್ 9, 10, 11 ಗಂಟೆವರೆಗೂ ಕೀಳ್ತಾರೆ. ಇವಾಗ ಆಗಿದೆ ಅಂತ ಫೋನ್ ಮಾಡಿದ್ರು, ಅವ್ರನ್ನ ಕರ್ಕೊಂಬರಕ್ಕಂತ ಹೋದರು. ನಾವು ಊಟ ಮಾಡಿ ಹೆಂಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಾನು. ಈಗ ಹೇಳಿದ್ನಲ್ಲ ಇನ್ವಿಟೇಷನ್ ಕಾರ್ಡ್ ಯಾವುದು ಅಂತ, ಅದನ್ನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಬಂದೆ. ಹಾಯ್ ಗಾಯ್ಸ್, ಹೇಳ್ತಿದ್ನಲ್ಲ ಇದು ಇನ್ವಿಟೇಷನ್ ಕಾರ್ಡ್. ಏನಿದು ಅಂದರೆ ನನ್ನ ಮಗನ ಸ್ಕೂಲಿನ ವೇದ ಮಹೋತ್ಸವದ ಇನ್ವಿಟೇಷನ್ ಕಾರ್ಡ್ ನೋಡಿ. ದಶಮಾನೋತ್ಸವ, ಈ ಸ್ಕೂಲ್ ಓಪನ್ ಆಗಿ 10 ವರ್ಷ ಆಗಿದೆ. ಇದರೊಳಗಡೆ ಈ ಥರ ಕೊಟ್ಟಿದ್ದಾರೆ. ಬರೀ ವೇದೋತ್ಸವ ಅಂತ ಮಾಡಿದ್ರು. ನನ್ನ ಮಗ LKG ಓದ್ಬೇಕಾದ್ರೆ. ಈಗ 10 ವರ್ಷ ಮತ್ತು ಅವನು UKG ಇದ್ದ ಮಾಡಿರಲಿಲ್ಲ. ಮತ್ತು ಇವಾಗ ವೇದ ಮಹೋತ್ಸವ ಅಂತ ಮಾಡ್ತಾಯಿದ್ದಾರೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆ ನೋಡಿ, ಇದು ಎಷ್ಟು ಒಂದು ಮೆಮೊರಿ ಅಂದರೆ ನನ್ನ ಮಗುಗೆ ನೋಡಿ, ಒಂದು ಬುಕ್ ಸಮೇತ ಕೊಟ್ಟಿದ್ದಾರೆ. ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು, ಅಲ್ಲಿ ಏನೇನು ಎಜುಕೇಷನ್ ಇದೆ, ಅದೇನು ಅಚೀವ್ ಮಾಡಿದೆ, ಪ್ರತಿಯೊಂದೂ ತಂದೆ ತಾಯಿ, ಫ್ರೆಂಡ್ಸು, ಒಬ್ಬರು ಶಿಕ್ಷಕ, ಒಂದು ಮಕ್ಕಳು ಇದರಲ್ಲಿ ಯಾವ ರೀತಿ ಅವ್ರದ್ದು ಕಲಿಕೆ ಇರುತ್ತೆ, ಅವ್ರದ್ದು ಇಂಪ್ರೂವ್ಮೆಂಟ್ ಇರುತ್ತೆ ಅನ್ನೋದೆಲ್ಲ ಸಮೇತವೂ ಇದರಲ್ಲಿ ಹಾಕಿದ್ದಾರೆ. ಯಡಿಯೂರಪ್ಪ, ಇದು ಎಂಟ್ರೆನ್ಸಲ್ಲಿರೋದು. ನೀವು ನಾನು ಹಳೆ ವೀಡಿಯೋಸ್ ನೋಡಿದರೆ ನಮಗೊಂದು ಸ್ಕೂಲ್ ವಿಡಿಯೋ ಇದೆ, ಅದರಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ. ಸ್ಕೂಲ್ ಚೆನ್ನಾಗಿ ಎಜುಕೇಷನ್ ಇದೆ. ಮತ್ತು ಅಷ್ಟೇ ಇಂಪಾರ್ಟೆಂಟ್ ಅಂದರೆ ಎಲ್ಲ ಥರ ಸ್ಪೋರ್ಟ್ಸ್ ಆಗಲಿ, ಎಕ್ಸಾಮ್ಸಲ್ಲಾಗಲಿ ಎಲ್ಲದರಲ್ಲೂ ಅಚೀವ್ ಮಾಡಿದೆ 10 ವರ್ಷದಲ್ಲಿ. ಇವರೇ ರವೀಂದ್ರ DT ಅವರೇ ಈ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಅಂದರೆ ಫೌಂಡರ್, ಪ್ರೆಸಿಡೆಂಟ್ ಇವರೇ. ಇವ್ರದ್ದೇ ಆ ಸ್ಕೂಲು. ಅವ್ರ ವೈಫ್ ಇವರು, ಅವ್ರ ಮಕ್ಕಳು ಮತ್ತು ಅವರ ಸೊಸೆಂದರು. ನೋಡಿ ಸ್ಕೂಲು ಇಲ್ಲಿ ಕಾಣಿಸ್ತಾ ಇದೆ, ವೇದ. ಬಟ್ ಇದ್ರ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಇದೆ. ಬಟ್ ಇದು ಅವಾಗಿಂದ ಸ್ಟಾರ್ಟಿಂಗ್ ಸ್ಕೂಲ್ ಎಂದು ಇದನ್ನು ಹಾಕಿದ್ದಾರೆ ನೋಡಿ. ವೇದೋತ್ಸವ ನಾನು ಹೇಳಿದ್ನಲ್ಲ LKG ಮಾಡಿದರು ಅಂತ. ಅವ್ರು ಶ್ರೀನಾಥ್ ಅವ್ರು ಬಂದಿದ್ದರು ಗೆಸ್ಟಾಗಿ, ಹಾಕಿದ್ದಾರೆ. ಮತ್ತು ಎಲ್ಲರದ್ದು ಸಮೇತ ಅವ್ರವ್ರದ್ದು ಇದನ್ನ ಹಾಕಿದ್ದಾರೆ. ರಘುಮೂರ್ತಿ ಅವರು, ಹರ್ಷ ಅವರು ಫೋಟೋಸ್ ಇದೆ. ಇವರು ಪ್ರಿನ್ಸಿಪಾಲ್, ಸ್ಕೂಲ್ ನಮ್ಮ ಲಕ್ಷಿ ಹೋಗ್ತಿದ್ದಾನಲ್ಲ ಅವ್ರ ಪ್ರಿನ್ಸಿಪಾಲು. ಇವರು ಕಾಲೇಜ್ ಪ್ರಿನ್ಸಿಪಾಲು.
ಇಲ್ಲಿ LKG ಡಿಗ್ರಿವರೆಗೂ ಈ ಸ್ಕೂಲಲ್ಲಿ ಇದೆ ನೋಡಿ. ಇಲ್ಲಿ ಎಕ್ಸಾಮಲ್ಲಿ ತೊಗೊಂಡಿರೋದು PU ಕಾಲೇಜ್, ವೇದ PU ಕಾಲೇಜ್. ಸೆಕೆಂಡ್ PUC ಫಲಿತಾಂಶ ರಿಸಲ್ಟ್ ಇಂದು ಎಷ್ಟು ಜನ ಬಂದಿದ್ದಾರೆ ಅಂತ. ಮತ್ತು ಇದು ವೇದ PU ಕಾಲೇಜ್. ಇಲ್ಲಿ ಸೆಕೆಂಡ್ ಇದು PU. ಮತ್ತು ಇಲ್ಲಿ ಸ್ಟೇಟ್ ರ್ಯಾಂಕ್ ಬಂದಿರೋದು BSc ಅಗ್ರಿಕಲ್ಚರ್ ವೆಟರ್ನರಿ ಸೈನ್ಸ್. ಸ್ಟೇಟ್ ರ್ಯಾಂಕ್ 43ನೇ ಮತ್ತು 11ನೇ ರ್ಯಾಂಕ್ ಬಂದಿರೋದು. ಇದು ಟಾಪರ್ ಕೋರ್ ಸಬ್ಜೆಕ್ಟ್ EVAS 100 ನೋಡಿ. ಇಲ್ಲಿ ಇದೆ SLC ಎಕ್ಸಾಮು. ಇದು CET ಟಾಪರ್. ಇಲ್ಲಿ CET ನೀಟು ಕೂಡ ತರಬೇತಿ ಕೋಚಿಂಗ್ ಕೊಡ್ತಾರೆ ಅವ್ರ ಸ್ಕೂಲಲ್ಲೇ. ಎಲ್ಲ ಎಕ್ಸಾಮ್ ಪ್ರಿಪರೇಷನ್ಸ್ ಅಂತ ಅವರೇ ಮಾಡ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಇವರು CET ಟಾಪರ್ಸ್ 100 ಕೆಮಿಸ್ಟ್ರಿ. ಸ್ಕೂಲ್ ಓಪನ್ ಆಗಿ ಈ ರೀತಿ ಇದು ಬಂದುಬಿಟ್ಟು ಗ್ರೂಪ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಈ ಸೆಕ್ಷನ್. LKG ಇದು UKG ಇದು ಫಸ್ಟ್ ಸ್ಟ್ಯಾಂಡರ್ಡ್ ಈ ಸೆಕ್ಷನ್. ರೈಸ್ ಇಲ್ಲಿದೆ ನನ್ನ ಮಗ. ಕಡೆ ಬಂದರೆ ಫಸ್ಟ್ ಸ್ಟ್ಯಾಂಡರ್ಡ್ B ಸೆಕ್ಷನ್, ಸೆಕೆಂಡ್ ಸ್ಟ್ಯಾಂಡರ್ಡ್ A ಸೆಕ್ಷನ್, ಸೆಕೆಂಡ್ ಸ್ಟ್ಯಾಂಡರ್ಡ್ B ಸೆಕ್ಷನ್, ಥರ್ಡ್ ಸ್ಟ್ಯಾಂಡರ್ಡ್ A, ಥರ್ಡ್ ಸ್ಟ್ಯಾಂಡರ್ಡ್ B. ನೋಡಿ ಎಲ್ಲ A B ಎಲ್ಲ 2 ಸೆಕ್ಷನ್ ಇದೆ. ಅಷ್ಟು ಜನ ಇದ್ದಾರೆ. ಇನ್ನು SLCಲಿ 3 ಸೆಕ್ಷನ್ ಇದೆ. 10th A ಸೆಕ್ಷನ್ ಇದೆ. 10th B ಸೆಕ್ಷನ್ ಇದೆ. ಎಷ್ಟು ಜನ ಸ್ಟೂಡೆಂಟ್ಸ್. C ಸೆಕ್ಷನ್ ಕೂಡ ಇದೆ. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್. ಇದು ಫಸ್ಟ್ PUC ಕಾಮರ್ಸು. ಇದು ಸೆಕೆಂಡ್ PUC ಕಾಮರ್ಸ್. ಫಸ್ಟ್ PUC ಅಂದರೆ ಸೈನ್ಸ್. ಇದು B ಸೆಕೆಂಡ್ PU ಸೈನ್ಸ್. ನೋಡಿ ಸೆಕೆಂಡ್ PU B ನೋಡಿ ಸೈನ್ಸು ಎಷ್ಟು ಜನ ಸ್ಟೂಡೆಂಟ್ಸ್ ಸೇರಿದ್ದಾರೆ. ಇದು ಫಸ್ಟ್ ಡಿಗ್ರಿ. ಈ ಇಯರಿಂದ ಸ್ಟಾರ್ಟ್ ಮಾಡಿರೋದು ಡಿಗ್ರಿನ. ಡಿಗ್ರಿ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ 2 ಬಿಲ್ಡಿಂಗ್. ಇದೆಲ್ಲ ಫಸ್ಟ್ ಇದ್ದು ಇಷ್ಟು ಬಿಲ್ಡಿಂಗ್ ಇತ್ತು. ಮತ್ತು ಈ 3-4 ಇಯರ್ಸಿಂದ ಈ ಬಿಲ್ಡಿಂಗ್ ಇದೆ. ಇದು ಕಾಲೇಜು, ಇದು ಸ್ಕೂಲು. ಈ ಕಡೆ ಎಲ್ಲ ಹಾಸ್ಟೆಲ್ ಇದೆ. ಮತ್ತು ಇಲ್ಲಿ ಫೋಟೋ ಹೊಡ್ಸ್ಕೊಂಡಿದ್ದಾರಲ್ಲ ಇದ್ರ ಆಪೋಸಿಟಲ್ಲೇ ಕ್ಯಾಂಟೀನ್ ಎಲ್ಲ ಇದೆ. ಇವೆಲ್ಲ ಅಚೀವ್ಮೆಂಟ್ಸು. 1 ಇಯರ್ಗೆ ಇಷ್ಟು ಸ್ಪೋರ್ಟ್ಸು ಗೆದ್ಕೊಂಬರ್ತಾರೆ ಇವರು. ಲೇಡೀಸು ಬಾಯ್ಸು. ಕರಾಟೆ ಕೂಡ ಕಳಿಸ್ತಾರೆ ಈ ಸ್ಕೂಲಲ್ಲಿ. ಸ್ಕೂಲ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ವ್ಯಾನ್ಗಳು ನಿಲ್ಲಿಸ್ತಾರೆ. ಇದಷ್ಟು ಫೀಲ್ಡು. ಇಲ್ಲಿ ಮರ ಕಾಣಿಸ್ತಿದ್ದಾವಲ್ಲ, ಇಲ್ಲಿ ಕ್ಯಾಂಟೀನ್ ಇರೋದು. ಇಲ್ಲಿ ಫ್ರಂಟ್ ಗೇಟ್ ಎಲ್ಲ ಹಾಜಿ ಟೀಚರ್ಸ್. ಲ್ಯಾಬು ಎಲ್ಲ ಇದೆ. ಇದು ಡಿಗ್ರಿ ಸ್ಟೂಡೆಂಟ್ಸು ಕ್ಯಾಂಟೀನಲ್ಲಿ ಊಟ. ಇದು ಮೇನ್ ರೋಡ್. ಇದು ಚಳ್ಳಕೆರೆ ಮೇನ್ ರೋಡು. ಫಸ್ಟು ಈ ಥರ ಇತ್ತು. ಇದು ಎಷ್ಟು ಚೇಂಜ್ ಆಗಿದೆ.
ಮುಂಚೆ ಇದ್ದ ಸ್ಕೂಲ್ ಯೂನಿಫಾರ್ಮ್ಸ್ ಸ್ಟಾರ್ಟಿಂಗ್ ನೋಡಿ, ಇದು ಸ್ಟಾರ್ಟಿಂಗ್ ಬಿಲ್ಡಿಂಗು. ಕುಮಾರಸ್ವಾಮಿ ಅವ್ರು ಬಂದಿದ್ರು ಅವಾಗ ಸ್ಟಾರ್ಟಿಂಗ್. ಮತ್ತು ಅದೇ ಈ ಬುಕ್ಕಿಂದ ಎಷ್ಟು ಮೆಮೊರಬಲ್ ಇದೆ ಅಂತ ನೋಡಿ. ಒಂದು ಮಗ ಆಗಲಿ ಮಗಳಾಗಲಿ ಅದರಲ್ಲಿ ಅಪ್ಪನ ಪಾತ್ರ ಏನು, ಅಪ್ಪನ ಪ್ರೀತಿ ಏನಿರುತ್ತೆ ಅದರಲ್ಲಿ, ಗೆಳೆತನ. ಮತ್ತು ಇನ್ನೊಂದು ಮಗುವಲ್ಲಿ ತಾಯಿ ಮಮತೆ, ಹೆತ್ತವರಿಗೆ ಎಲ್ಲಿದೆ ಬೆಲೆ, ಪ್ರಕೃತಿ ಬಗ್ಗೆ, ವೇದ, ಎಲ್ಲದರಲ್ಲೂ ಒಂದೊಂದು ಅರ್ಥ ಇರುತ್ತೆ. ವಿಜ್ಞಾನಿ ಕನಸು, ನನ್ನ ಕನಸಿನ ಭಾರತ, ಜ್ಞಾನಧಾರೆ, ಗುರುದೇವ, ಗುರುವಿನ ಪಾತ್ರ, ಮನುಷ್ಯರ ಒಳ್ಳೆ ಗುಣ, ರಾಜಕಾರಣಿಗಳು ಎಲ್ಲ ಹಳ್ಳಿ ಮಕ್ಕಳಿಗೋಸ್ಕರನೇ ಇದನ್ನು ಸ್ಕೂಲ್ನ ಅವರು ಪ್ರಾರಂಭ ಮಾಡಿದ್ದು. ಅದು ಒಂದು ಅದ್ರ ಬಗ್ಗೆ ಹಾಕಿದ್ದಾರೆ, ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಲೇ ಅವರು ಆ ಶಾಲೆನ ಓಪನ್ ಮಾಡಿದ್ದು. ಅವರು ಅದರಿಂದನೇ ಬೆಳೆದು ಬಂದಿರೋದಲ್ವ, ಆ ದಾರಿಲಿ ಅವ್ರಿಗೆ ಗೊತ್ತು ಹಳ್ಳಿ ಮಕ್ಕಳು ಕಷ್ಟ ಏನು, ಜನಗಳ ಓದಿಸೋಕ್ಕೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಂದ್ಬಿಟ್ಟು ಅವರು ಅದನ್ನು ಓಪನ್ ಮಾಡಿದರು. ನೋಡಿ, ಬೂಟಾಟಿಕೆ ರಾಜಕಾರಣ ನೋಡಿ, ಇಲ್ಲೊಂದು ಲೈನ್ ಇದೆ ಹೇಳ್ತೀನಿ. ವಿದ್ಯಾಭ್ಯಾಸ ಸ್ವಾದವೇ ಅರಿಯದ ರಾಜಕಾರಣ ಅಲ್ಲ, ಎಷ್ಟು ಅರ್ಥ ಇದೆ ಅಲ್ಲ ಇದರಲ್ಲಿ. ರಾಜಕೀಯನೇ ಅಷ್ಟು ಅಲ್ವಾ, ಪುಟ್ಟ ಭಾವನೆಗಳು, ಅಕ್ಕನ ಪಾತ್ರ, ನನ್ನಮ್ಮ, ಚೆನ್ನಾಗಿದೆ ಗೈಸ್. ಚೆನ್ನಾಗಿ ಮೊಗ್ಗಿನ ಪಯಣ, ಮೊಗ್ಗು ಚಿಗುರು ತಾಳುತ್ತೆ. ಚಿಕ್ಕ ಮಕ್ಕಳು ಕೂಡ ಅದೇ ಥರ ಇನ್ನೂ ಮೊಗ್ಗಾಗಿರ್ತಾರೆ. ಓದ್ತಾ ಓದ್ತಾ ಅವರು ಒಂದು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲೇ ಹೂ ಥರ ಹರಳಬೇಕು. ಎಷ್ಟು ಚೆನ್ನಾಗಿ ಎಲ್ಲ ಹಾಕಿದ್ದಾರೆ ಅಂದರೆ, ಅದ್ರ ಗೀತೆನೂ ಹಾಕಿದ್ದಾರೆ, ನನ್ನ ಕವಿತೆ, ವೇದ ಗೀತೆ. ಇವರೆಲ್ಲ ಸಬ್ಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಟ್ರಿಪ್ ಹೋಗಿರೋದು. ಇದು ಸ್ಕೂಲು ಓಪನ್ ಆಗುತ್ತಲ್ವ ಆವಾಗಿಂದು, ರಜೆ ಬಿಟ್ಟು ಮತ್ತೆ ಓಪನ್ ಆದಾಗ ಸೆಲೆಬ್ರೇಟ್ ಮಾಡೋದು ಫಸ್ಟ್ ಡೇ ಸ್ಕೂಲ್. ಇದು ಟ್ರಿಪ್ಪು UKGಲಿ, ನಮಗೆ UKGಲಿದ್ದ ಟ್ರಿಪ್ ಹೋಗಿದ್ರು. ಬಟ್ ಚಿಕ್ಕ ಮಕ್ಳು ಹೋಗಿಲ್ಲ, ದೊಡ್ಡವರು ಕಾಲೇಜು ಹೈಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗಿದ್ರು. ಅದು 2024-25 CET ಟಾಪರ್ಗೆ ಶ್ರೀನಾಥ್ ಅವರು ಕೊಡ್ತಿರೋದು. ನೋಡಿದ್ರಲ್ಲ, ಇದು ಒಂಥರ ಚೆನ್ನಾಗಿದೆ ಅಲ್ವಾ. ಈ ಥರ ಕೊಟ್ಟರೆ ಹುಡುಗರು ಒಂದು ಮೆಮೊರಬಲ್ ಆಗಿರುತ್ತೆ ಮತ್ತು ಒಳ್ಳೊಳ್ಳೆ ಸಂದೇಶ ಕೂಡ ಇದೆ. ಇದು ನೋಡಿದಾಗ ಅವ್ರಿಗೂ ನಾವು ಓದಬೇಕು ಚೆನ್ನಾಗಿ, ನಾವು ಈ ಥರ ಅಚೀವ್ ಮಾಡಬೇಕು ಅಂತ ಅವ್ರಿಗೂ ಮೈಂಡಲ್ಲಿ ಬರುತ್ತೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ನೋಡಿ, ಕ್ಯಾಂಟೀನ್ದು ಇಲ್ಲಿ ರೂಮ್ ಇದೆ. ಯೋಗ ಡೇ ಎಲ್ಲ ಮಾಡ್ತಾರೆ, ಮತ್ತು ಸ್ಯಾಟರ್ಡೆ ಯೋಗ ಹಬ್ಬ ಸೆಲೆಬ್ರೇಷನ್ ಮಾಡಿರೋದು. ಗಣೇಶ, ಸಂಕ್ರಾಂತಿ, ಮತ್ತು ನೋಡಿ ಇಲ್ಲಿದೆ ಕರಾಟೆ ಲೇಡೀಸ್ ಕರಾಟೆ ಕೂಡ ಕಳಿಸ್ತಾರೆ. ಮತ್ತು ನೋಡಿ ಎಷ್ಟು ನ್ಯೂಸಲ್ಲಿ ಪೇಪರಲ್ಲಿ ಇದೆ, CET 3rd ರ್ಯಾಂಕ್. ವಿಭಾಗ ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟಕ್ಕೆ ಆಯ್ಕೆ. ಇದೇ ಥರ ಬೇಜಾನ್ ಅಚೀವ್ಮೆಂಟ್ ಮಾಡಿದ್ದಾರೆ. ನೋಡಿ, ಚೆನ್ನಾಗಿದೆ ಅಲ್ವಾ. ನೋಡಿ, ದೊಡ್ಡಣ್ಣವ್ರು ಬಂದಿದ್ರು ಅನ್ಸುತ್ತೆ ಅವಾಗ. ಆರಂಭ ಉದ್ಘಾಟನೆ ಸಂದರ್ಭದಲ್ಲಿ ಭಾಗವಹಿಸಿದ ಚಿತ್ರನಟ ದೊಡ್ಡಣ್ಣ ಅವರು. ಮೊನ್ನೆ ಶ್ರೀನಾಥ್ ಅವ್ರು ಬಂದಿರು ವೇದಮಾನೋತ್ಸವ ಮಾಡಿದಾಗ. ಈಗ ದಶಮಾನೋತ್ಸವ ಗಾಯ್ಸ್. ನೋಡಿ ಯಾರೆಲ್ಲ ಗೆಸ್ಟ್ ಬರ್ತಿದ್ದಾರೆ ಗೊತ್ತಾ? ಗೆಸ್ ಮಾಡಿ ಗಾಯ್ಸ್. ಕ್ಲೂ ಕೊಡ್ತೀನಿ. ಒಬ್ಬರು ಹೀರೋ, ಇಬ್ಬರು ಹೀರೋಯಿನ್ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಹೀರೋಯಿನ್ ಫೇಮಸ್ ಆದವರು,
ಮೊದಲಿಂದನೂ ಅವರು ಹೀರೋಯಿನ್ ಅವ್ರ ನಟನೆಯನ್ನು ಇಷ್ಟಪಟ್ಟಿರೋರು. ನೋಡಿ ಗೈಸ್, ಯಾರು ಇರ್ಬೋದು ಕಮೆಂಟ್ ಮಾಡಿ. ಒಂದು ಕ್ಲೂ ಕೊಡ್ತೀನಿ ಗೈಸ್, ಅವ್ರನ್ನ ನೆನೆಸ್ಕೊಂಡ್ರೆ ಕರ್ಚೀಪ್ ನೆನಪಾಗುತ್ತೆ ಗೈಸ್. ಕಮೆಂಟ್ ಮಾಡಿ ಗೈಸ್ ಯಾರು ಅಂತ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 22/1/26, ಟೈಮ್ 12, ಸ್ಕೂಲ್ ಮಿಸ್. ಇದು ನಮ್ಮ ಮನೆಗೆ ಬಂದಿರುವ ಇನ್ವಿಟೇಷನ್ ಕಾರ್ಡ್ ಗೈಸ್. ನೋಡಿದ್ರಲ್ಲ, ಫಂಕ್ಷನ್ಗೆ ಹೋಗಬೇಕು, ಅದನ್ನು ಕೂಡ ಹಾಕ್ತೀನಿ ವಿಡಿಯೋ ಮಾಡಿ. ಯಾರ್ಯಾರು ಗೆಸ್ಟ್ ಬಂದಿದ್ರು ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತಿನ ಇದು ವಿಡಿಯೋ ಆಗಿತ್ತು. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಳೆ ವಿಡಿಯೋಸ್ ಯಾರ್ಯಾರು ನೋಡಿಲ್ವೋ ನೋಡಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಎಲ್ಲರಿಗೂ ಧನ್ಯವಾದಗಳು.